ನಿಮ್ಗೂ ದಿನ ಬ್ಯಾಂಕ್ಗಳಿಂದ ಫೋನ್ ಕಾಲ್ಸ್ ಬರುತ್ತಾ? ಹಲೋ ಸರ್, ನಿಮಗೆ ಪ್ರೀ ಅಪ್ರೂವ್ಡ್ ಪರ್ಸನಲ್ ಲೋನ್ ಆಫರ್ ಇದೆ, ನಿಮಗೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ತಗೊಳ್ಳಿ ಸರ್ ಅಂತ ಬೆಣ್ಣೆ ಸವರ್ತಾರೆ ಅಲ್ವಾ? ಅವರು ಯಾಕೆ ನಿಮ್ ಹಿಂದೆ ಇಷ್ಟು ಬೀಳ್ತಾರೆ ಗೊತ್ತಾ? ಅವ್ರಿಗೆ ನಿಮ್ ಮೇಲೆ ಪ್ರೀತಿ ಅಂತನಾ? ಖಂಡಿತ ಅಲ್ಲ. ಅವರು ನಿಮ್ಮ ಹಿಂದೆ ಬೀಳೋದು ನೀರು ಅವರ ಬಲೆಗೆ ಬೀಳಲಿ ಅಂತ. ಬ್ಯಾಂಕ್ಗಳು ಅಥವಾ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ನಿಮ್ಮನ್ನ ಇಷ್ಟಪಡ್ತಾರೆ ಅಂದ್ರೆ ಅದರ ಅರ್ಥ ನೀವು ಸದಾಕಾಲ ಸಾಲದಲ್ಲೇ, ಡೆಟ್ ಅಲ್ಲೇ ಇರಬೇಕು, ಜೀವನ ಪೂರ್ತಿ ಅವ್ರಿಗೆ ಬಡ್ಡಿ ಕಟ್ತಾನೆ ಇರಬೇಕು ಅಂತ. ಸಾಲ ಅನ್ನೋದು ಒಂದು ಚಕ್ರವ್ಯೂಹ ಇದ್ದ ಹಾಗೆ, ಒಮ್ಮೆ ಒಳಗೆ ಹೋದ್ರೆ ಹೊರಬರೋದು ತುಂಬಾ ಕಷ್ಟ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸಾಲದ ಸುಳಿ ಮತ್ತು ಕ್ರೆಡಿಟ್ ಕಾರ್ಡ್ ಎಂಬ ಎರಡು ಅಲುಗಿನ ಕತ್ತಿಯ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಹುಷಾರಾಗಿರಿ, ಇದು ನಿಮ್ಮ ಭವಿಷ್ಯದ ಪ್ರಶ್ನೆ. ಮೊದಲನೇದಾಗಿ, ಎಲ್ಲಾ ಸಾಲಗಳು ಕೆಟ್ಟದ್ದಲ್ಲ. ನಾವು ಗುಡ್ ಡೆಟ್ ಮತ್ತು ಬ್ಯಾಡ್ ಡೆಟ್ ನಡುವಿನ ವ್ಯತ್ಯಾಸ ತಿಳ್ಕೋಬೇಕು. ಒಳ್ಳೆಯ ಸಾಲ, ಗುಡ್ ಡೆಟ್ ಅಂದ್ರೆ ಏನು? ಇದು ನಿಮ್ಮನ್ನ ಬೆಳೆಸುತ್ತೆ. ಉದಾಹರಣೆಗೆ, ಸ್ವಂತ ಮನೆ ಕಟ್ಟಲು ತಗೊಳ್ಳೋ ಹೋಮ್ ಲೋನ್ ಅಥವಾ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತಗೊಳ್ಳೋ ಎಜುಕೇಶನ್ ಲೋನ್. ಯಾಕಂದ್ರೆ ಇವತ್ತಲ್ಲ ನಾಳೆ ಮನೆಯ ಬೆಲೆ ಜಾಸ್ತಿ ಆಗುತ್ತೆ, ಅಪ್ರಿಸಿಯೇಷನ್. ಒಳ್ಳೆ ಶಿಕ್ಷಣ ಪಡೆದ್ರೆ ಒಳ್ಳೆ ಕೆಲಸ ಸಿಗುತ್ತೆ. ಇವು ನಿಮ್ಮ ಭವಿಷ್ಯದ ಮೇಲಿನ ಹೂಡಿಕೆಗಳು, ಇನ್ವೆಸ್ಟ್ಮೆಂಟ್ಸ್, ಮತ್ತು ಇವುಗಳ ಬಡ್ಡಿ ದರ ಕೂಡ ಕಡಿಮೆ ಇರುತ್ತೆ. ಆದ್ರೆ ಕೆಟ್ಟ ಸಾಲ ಅಂದ್ರೆ ಇದು ನಿಮ್ಮನ್ನ ಹಾಳು ಮಾಡುತ್ತೆ. ಸುಮ್ಮನೆ ಶೋಕಿ ಮಾಡೋಕೆ ಪರ್ಸನಲ್ ಲೋನ್ ತಗೊಳ್ಳೋದು, ಐಫೋನ್ ತಗೊಳ್ಳೋಕೆ ನೋ ಕಾಸ್ಟ್ EMI ಅಂತ ಬಲೆಗೆ ಬೀಳೋದು, ಅಥವಾ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ ಪಾರ್ಟಿ ಮಾಡೋದು. ಇವುಗಳ ಬೆಲೆ ದಿನಾ ಕಳೆಗಂಟೆ ಕಡಿಮೆ ಆಡುತ್ತೆ, ಡಿಪ್ರಿಸಿಯೇಷನ್. ಆದ್ರೆ ನೀವು ಕಟ್ಟೋ ಬಡ್ಡಿ ಮಾತ್ರ ಸಿಕ್ಕಾಪಟ್ಟೆ ಹೈ ಇರುತ್ತೆ. ಪರ್ಸನಲ್ ಲೋನ್ ಮತ್ತು ಕ್ರೆಡಿಟ್ ಕಾರ್ಡ್ ಸಾಲಗಳು ನಿಮ್ಮ ಆರ್ಥಿಕ ಜೀವನದ ಕ್ಯಾನ್ಸರ್ ಇದ್ದ ಹಾಗೆ. ಆದಷ್ಟು ಬೇಗ ಇವುಗಳಿಂದ ಹೊರಬನ್ನಿ. ಈಗ ಕ್ರೆಡಿಟ್ ಕಾರ್ಡ್ಗಳ ಅತೀ ದೊಡ್ಡ ರಹಸ್ಯ, ಸೀಕ್ರೆಟ್ ಹೇಳ್ತೀನಿ ಕೇಳಿ. ಇದನ್ನ ಬ್ಯಾಂಕ್ನವರು ನಿಮ್ಗೆ ಯಾವತ್ತೂ ಹೇಳಲ್ಲ. ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಬಂದಾಗ ಅದರಲ್ಲಿ 2 ಆಪ್ಷನ್ ಇರುತ್ತೆ. ಒಂದು ಟೋಟಲ್ ಅಮೌಂಟ್ ಡ್ಯೂ ಅಂದ್ರೆ ಪೂರ್ತಿ ಬಿಲ್ ಮೊತ್ತ, ಇನ್ನೊಂದು ಮಿನಿಮಮ್ ಅಮೌಂಟ್ ಡ್ಯೂ ಅಂದ್ರೆ ಕೇವಲ 5% ನಷ್ಟು ಚಿಕ್ಕ ಮೊತ್ತ. ತುಂಬಾ ಜನ ಇಲ್ಲಿ ಎಡವುತ್ತಾರೆ. ಅಬ್ಬಾ, ಈಗ ನನ್ನ ಹತ್ರ ಪೂರ್ತಿ 50,000 ಕಟ್ಟೋಕಿಲ್ಲ, ಬರೀ 2,500 ಕಟ್ಟಿ ಸುಮ್ಮನಾಗೋಣ, ನೆಕ್ಸ್ಟ್ ಮಂತ್ ನೋಡೋಣ ಅನ್ಕೋತಾರೆ. ಇಲ್ಲಿಗೆ ನೀವು ಬ್ಯಾಂಕ್ನವರ ಟ್ರ್ಯಾಪ್ಗೆ ಬಿದ್ದಿದ್ದು. ನೀವು ಆ ಮಿನಿಮಮ್ ಅಮೌಂಟ್ ಕಟ್ಟಿದ್ರೆ ಉಳಿದ 47,500 ರೂಪಾಯಿಗೆ ಅವರು ಹಾಕೋ ಬಡ್ಡಿ ಎಷ್ಟಿರುತ್ತೆ ಗೊತ್ತಾ? ವರ್ಷಕ್ಕೆ ಬರೋಬ್ಬರಿ 36,000ದಿಂದ 42,000ವರೆಗೂ ಇರುತ್ತೆ. ಇದು ಲೇವಾದೇವಿ ಬಡ್ಡಿಗಿಂತ ಜಾಸ್ತಿ. ಇದೊಂದು ಸಿಂಪಲ್ ಲೆಕ್ಕಾಚಾರ ನೋಡಿ. ನಿಮ್ ಹತ್ರ 1 ಲಕ್ಷ ಕ್ರೆಡಿಟ್ ಕಾರ್ಡ್ ಸಾಲ ಇದೆ ಅನ್ಕೋಲಿ. ನೀವು ಬರೀ ಮಿನಿಮಮ್ ಅಮೌಂಟ್ ಕಟ್ತಾ ಹೋದ್ರೆ ಆ ಸಾಲ ತೀರೋಕೆ ಎಷ್ಟು ವರ್ಷ ಬೇಕು ಗೆಸ್ ಮಾಡಿ? ಬರೋಬ್ಬರಿ 10ರಿಂದ 15 ವರ್ಷ ಬೇಕಾಗಬಹುದು. ಮತ್ತು ನೀವು ಅಸಲಿಗಿಂತ ಡಬಲ್ ಅಥವಾ ತ್ರಿಬಲ್ ಬಡ್ಡಿ ಕಟ್ಟಿರ್ತೀರಾ. ಯೋಚನೆ ಮಾಡಿ, ನೀವು ಹೋದ ತಿಂಗಳ ತಿಂದ ಪಿಜ್ಜಾಗೆ ಮುಂದಿನ 5 ವರ್ಷ ಬಡ್ಡಿ ಕಟ್ತಾ ಇರ್ತೀರಾ. ಇದಕ್ಕಿಂತ ದೊಡ್ಡ ದಡ್ಡತನ ಬೇಕಾ? ಹಾಗಾಗಿ ರೂಲ್ ನಂಬರ್ 1, ಯಾವಾಗ್ಲೂ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಫುಲ್ ಪೇಮೆಂಟ್ ಮಾಡಿ, ಇಲ್ಲ ಅಂದ್ರೆ ಕಾರ್ಡ್ ಬಳಸೋದನ್ನೇ ಬಿಟ್ಬಿಡಿ. ಹಾಗಾದ್ರೆ ಈ ಸುಳಿಯಿಂದ ಹೊರಬರೋದು ಹೇಗೆ? ಮೊದಲು ನಿಮ್ಮ ಮೈಂಡ್ ಸೆಟ್ ಬದಲಾಗಬೇಕು. ಇನ್ನು ಮುಂದೆ ಶೋಕಿಗಾಗಿ ಸಾಲ ಮಾಡಲ್ಲ ಅಂತ ಗಟ್ಟಿ ನಿರ್ಧಾರ ಮಾಡಿ. ನಿಮ್ಮ ಎಲ್ಲಾ ಕ್ರೆಡಿಟ್ ಕಾರ್ಡ್ಗಳನ್ನ ಲಾಕರ್ನಲ್ಲಿ ಇಟ್ಬಿಡಿ, ಅಥವಾ ಅವಶ್ಯಕತೆ ಇಲ್ಲ ಅಂದ್ರೆ ಕಟ್ ಮಾಡಿ ಬಿಸಾಕಿ. ಡೆಟ್ ಸ್ನೋಬಾಲ್ ಅಂದ್ರೆ ಡೆಟ್ ಕಂಪ್ಲೀಷನ್ ಮೆಥಡ್ ಬಳಸಿ. ಅಂದ್ರೆ ನಿಮ್ಮ ಎಲ್ಲಾ ಸಾಲಗಳ ಪಟ್ಟಿ ಮಾಡಿ, ಅದರಲ್ಲಿ ಅತೀ ಚಿಕ್ಕ ಸಾಲ ಯಾವುದಿದೆಯೋ ಅದನ್ನ ಮೊದಲು ಟಾರ್ಗೆಟ್ ಮಾಡಿ ಪೂರ್ತಿ ತೀರಿಸಿ. ಆಮೇಲೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಸಾಲಕ್ಕೆ ಕೈ ಹಾಕಿ. ಹೀಗೆ ಒಂದೊಂದೇ ಸಾಲ ತೀರ್ತಾ ಹೋದಂತೆ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಫ್ರೆಂಡ್ಸ್, ನೆನಪಿಡಿ, ಸಾಲ ಅನ್ನೋದು ನಿಮ್ಮ ಭವಿಷ್ಯದ ಆದಾಯವನ್ನ ಇವತ್ತೇ ಖರ್ಚು ಮಾಡಿದ ಹಾಗೆ. ಡೆಟ್ ಫ್ರೀ ಜೀವನವೇ ನಿಜವಾದ ಶ್ರೀಮಂತಿಕೆ. ಈಗ ಸತ್ಯ ಹೇಳಿ, ನಿಮ್ಮ ಪರ್ಸನಲ್ಲಿ ಎಷ್ಟು ಕ್ರೆಡಿಟ್ ಕಾರ್ಡ್ಗಳಿವೆ? ನೀವು ಅದನ್ನ ಸರಿಯಾಗಿ ಬಳಸ್ತಿದ್ದೀರಾ ಅಥವಾ ಆ ಕಾರ್ಡ್ಗಳು ನಿಮ್ಮನ್ನ ಬಳಸ್ತಿದೆಯಾ? ಪ್ರಾಮಾಣಿಕವಾಗಿ ಕಮೆಂಟ್ ಮಾಡಿ. ಈ ವಿಡಿಯೋದಿಂದ ನಿಮಗೆ ಸಾಲದ ಬಗ್ಗೆ ಇದ್ದ ಭಯ ಹೋಗಿದೆ ಮತ್ತು ಒಂದು ಕ್ಲಾರಿಟಿ ಸಿಗಿದೆ ಅನ್ಕೋತೀನಿ. ಇದು ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೂಡಿಕೆ ಬಗ್ಗೆ ಮಾತಾಡೋಣ. See you soon.